ಬಿಡದಿಯಲ್ಲಿ ಮೊನ್ನೆ ಅಧಿಕಾರಿಗಳಿಗೆ ಎಲ್ಲರೂ ಪೊರಕೆ ಸೇವೆ ಮಾಡಿಬಿಟ್ಟಿದ್ದಾರೆ ಬಿಡದಿಯ ರೈತರ ಕಡೆಯವರು. ಯಾಕೆ ಬೇಕು ಬಿಡದಿದ್ದು ಇವಾಗ ಅವರು ಕೊಡಲ್ಲ ಅಂದಮೇಲೆ ಇವ್ರು ಯಾಕೆ ಹೋಗಿ ಇದು ಮಾಡ್ತಾರೆ. ಅವರು ಎಷ್ಟು 1 ವರ್ಷದಿಂದ ಅವರು ಹೋರಾಟ ನಡೆಸ್ಕೊಂಡೇ ಬಂದಿದ್ದಾರೆ, ನಾವು ಕೊಡಲ್ಲ ಅಂತ. ಈ ಡಿ ಕೆ ಶಿವಕುಮಾರ್ಗೆ ಯಾಕೆ ಬೇಕು ಅವರ ಭೂಮಿ ಅದು ಇದು, ಸುಮ್ಮನೆ ಬಿಟ್ಬಿಡೋದು ಒಳ್ಳೆಯದು. ಏನೋ ಒಂದು ಇವಾಗ ದೇವ್ರ ದಯದಿಂದ ಅವ್ರು ಮಾಡಿದ ಹಾರ್ಡ್ ವರ್ಕಿಗೆ ಏನೋ ಮುಖ್ಯಮಂತ್ರಿ ಆಗಿದ್ದಾರೆ. ಅದನ್ನು ನಡೆಸ್ಕೊಂಡು ಒಳ್ಳೆಯ ರೀತಿಯಿಂದ ನಡೆಸ್ಕೊಂಡು ಹೋದರೆ ಅವರಿಗೆ ಒಂದು ಒಳ್ಳೆಯ ಹೆಸರು ಇರುತ್ತೆ. ಮುಂಚಿಂದ ಅವರು ಗೂಂಡಾಗಿರಿ ಮಾಡಿಕೊಂಡು ಬಂದಿದ್ದಾರೆ. ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ಗೂಂಡಾಗಳ ಜೊತೆ ಇದ್ದರು, ಗೂಂಡಾ ಆಗಿದ್ದರು, ಗೂಂಡಾಗಿರಿ ಮಾಡಿದ್ದಾರೆ. ಇವಾಗ ಇಷ್ಟೆಲ್ಲ ಆಸ್ತಿ ಮಾಡಿದ್ದಾರೆ. ಕನಕಪುರದಲ್ಲಿ ಗೂಂಡಾಗಿರಿಗಳನ್ನು ಮಾಡಿ ಅದು ಮಾಡಿ ಇದು ಮಾಡಿ ಆಸ್ತಿ ಮಾಡಿದ್ದಾರೆ. ಹಾಗೆ ಹೀಗೆಲ್ಲ ಹೇಳ್ತಾ ಇರ್ತಾರೆ ಜನಗಳು. ಅಟ್ಲೀಸ್ಟ್ ಇವಾಗ ಆಮೇಲೆ ಜೈಲಿಗೆ ಬೇರೆ ಹೋಗಿ ಬಂದಿದ್ದಾರೆ ಶಿವಕುಮಾರು. ಅದೆಲ್ಲ ಒಂದು ಇನ್ಸಲ್ಟೇ ಅವರಿಗೆ. ಅಂಥದ್ರಲ್ಲಿ ಇವಾಗ ಒಂದು ಒಳ್ಳೆಯ ಹೆಸರು ಪಡಿಬೇಕಂತ ಇದ್ದರೆ ಇವರು ಈಗ ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಬೇಕು. ಅದ್ರ ಬಿಟ್ಬಿಟ್ಟು ಆ ರೈತರ ಭೂಮಿ ಕಬಳ್ಸೋಕೆ ಹೋಗೋದು ಯಾಕೆ ಬೇಕು? ಅವ್ರು ಕೊಡಲ್ಲ ಅಂತಾರೆ ಅಂದರೆ ಬಿಟ್ಟುಬಿಡಿ, ಬೇರೆ ಕಡೆ ಹೋಗಿ. ಎಲ್ಲಿ ಬಂಜರು ಭೂಮಿಗಳಿದ್ದಾವೆ ಆ ಕಡೆಗೆ, ಉತ್ತರ ಕರ್ನಾಟಕದ ಕಡೆಗೆ ಬೇಕಾದಷ್ಟು ಬಂಜರು ಭೂಮಿ ಇದೆ, ಬನ್ನಿ ಅಂತ ಉತ್ತರ ಕರ್ನಾಟಕದವರೇ ಕರೀತಾ ಇದ್ದಾರೆ, ಅಲ್ಲಿ ಕಳಿಸ್ಬೋದಲ್ಲ. ಅಥವಾ ಬೇರೆ ಎಲ್ಲಾದರೂ ಮಾಡಿ ಟೌನ್ಶಿಪ್ ಮಾಡೋ ಅವಶ್ಯಕತೆನಾದರೂ ಏನಿದೆ ಇವಾಗ? ಫಸ್ಟ್ ಆಫ್ ಆಲು ಕರ್ನಾಟಕದಲ್ಲಿ ಇಡೀ ಕರ್ನಾಟಕದಲ್ಲಿ ರಸ್ತೆಗಳು ಗುಂಡಿ ಬಿದ್ದಿದ್ದಾವೆ. ಫಸ್ಟ್ ಅದನ್ನು ಸರಿ ಮಾಡಿಸಿ. ಅದನ್ನು ಸರಿ ಮಾಡ್ಸೋಕ್ಕೆ ದುಡ್ಡಿಲ್ಲ, ಟೌನ್ಶಿಪ್ ಮಾಡೋಕ್ಕೆ ದುಡ್ಡಿದೆಯಾ? ಯಾಕೆ ಬೇಕು ಫಸ್ಟು? ಆಮೇಲೆ ಎಷ್ಟೋ ಕಡೆ ನೀರಿನ ಪ್ರಾಬ್ಲಮ್. ಈಗ ನಾವು ಉತ್ತರ ಕನ್ನಡ ಜಿಲ್ಲೆಯವರು. ಉತ್ತರ ಕನ್ನಡದಲ್ಲಿ ಅಷ್ಟೊಂದು ಸಮುದ್ರಗಳು, ಬಾವಿಗಳು, ನದಿಗಳು ಇದ್ರೂ ಬೇಸಿಗೆ ಕಾಲದಲ್ಲಿ ನೀರು ಬತ್ತಿ ಹೋಗುತ್ತೆ. ಆವಾಗ ಅಲ್ಲೂ ನೀರಿನ ಪ್ರಾಬ್ಲಮ್ ಬರುತ್ತೆ. ಅಷ್ಟೆಲ್ಲ ನದಿಗಳಿದ್ರೂ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೀರಿನ ಪ್ರಾಬ್ಲಮ್ ಬರುತ್ತೆ. ಅದಕ್ಕೆ ನಲ್ಲಿ ನೀರುಗಳು ಯಾವಾಗಲೂ ಬರುವ ಥರ ವ್ಯವಸ್ಥೆ ಮಾಡಬೇಕು ತಾನೆ. ಅದೆಲ್ಲ ಮಾಡಲ್ಲ. ಅದನ್ನು ಬಿಟ್ಬಿಟ್ಟು ಬಿಡದಿ ಟೌನ್ಶಿಪ್ ಮಾಡೋದ್ರಿಂದ ಏನು ಉಪಯೋಗ ಇದೆ ಇವಾಗ? ಫಸ್ಟು ಬೇಸಿಕ್ಕು ರಸ್ತೆ, ಸಾರಿಗೆ, ಆಮೇಲೆ ನೀರಿನ ವ್ಯವಸ್ಥೆ, ಊಟದ ವ್ಯವಸ್ಥೆ, ಇದು ಮುಖ್ಯ ಫಸ್ಟು. ಆಮೇಲೆ ಉಳಿದಿದ್ದು ಕೈಗಾರಿಕೆ, ಟೌನ್ಶಿಪ್ಪು, ಆ ಶಿಪ್ಪು ಈ ಶಿಪ್ಪು ಮಾಡ್ಬೋದು. ಫಸ್ಟು ರಸ್ತೆಗಳೇ ಸರಿ ಇಲ್ಲ. ಎಲ್ಲ ನಮ್ಮ ಬೆಂಗಳೂರಿಂದ ಉತ್ತರ ಕರ್ನಾಟಕ ಹೋಗಿ ಒಂದು ಸಲ, ಆ ರಸ್ತೆಗಳು ಹೆಂಗೆ ಹಾಳು ಬಿದ್ದಿದ್ದಾವೆ ನೋಡಿ. ಮತ್ತು ಇಲ್ಲಿಂದ ಉತ್ತರ ಕರ್ನಾಟಕ ಬೆಂಗಳೂರಿಂದ ಉತ್ತರ ಕನ್ನಡಕ್ಕೆ ಹೋಗುವಾಗ ಎಷ್ಟು ಆಕ್ಸಿಡೆಂಟ್ಗಳಾಗ್ತವೆ ಆ ರಸ್ತೆಗಳಿಂದ. ಅವೆಲ್ಲ ಮಾಡೋದು ಬಿಟ್ಬಿಟ್ಟು ಈಗ ಬೆಂಗಳೂರಲ್ಲಿ ಎಷ್ಟೊಂದು ರಸ್ತೆಗಳಿಗೆ ಮಳೆ ಬಂದುಬಿಟ್ರೆ ಎಲ್ಲಿ ಗುಂಡಿ ಇದೆ, ಎಲ್ಲಿ ರಸ್ತೆ ಇದೆ ಅಂತಲೇ ಗೊತ್ತಿಲ್ಲ. ಸಬ್ಸ್ಕ್ರೈಬ್ ಅವರ್ ಚಾನಲ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಬೇಕು ಈ ಥರದ್ದೆಲ್ಲ ಪ್ರಾಬ್ಲಮ್ಗಳು ಈ ಶಿವಕುಮಾರ್ಗಂತ ಅರ್ಥ ಆಗಿಲ್ಲ. ಇವಾಗ ಮತ್ತು ಅದೇನೋ ಇವನ್ ಶಿವಕುಮಾರ್ ಅವರು ಸೀಟ್ ಮೇಲೆ ಕೂತಾಗಿಂದ ಪ್ರಾಬ್ಲಮ್ ಸ್ಟಾರ್ಟು. ಅದೇನೋ ವೋಟರ್ ID ಅಂತೆ, ಅದಂತೆ ಇದಂತೆ. ಆಮೇಲೆ ಅದು ಅಗ್ರಹಾಲ್ ಜ್ಯೋತಿ, ಅದು ಏನೋ ಕನ್ಫ್ಯೂಷನ್ ಮಾಡ್ತಾನೇ ಇರ್ತಾರೆ. ಏನೋ ಬಡವರಿಗೆ ಕೊಟ್ಟಿದ್ದಾರೆ. ಈಗ ಇವರು 2,000 ಎಷ್ಟೋ ಕೋಟಿಗಟ್ಟಲೆ ಆಸ್ತಿ ಮಾಡಿದ್ದಾರಲ್ವ. ಯಾರೋ ಸ್ವಲ್ಪ ಫ್ರೀಯಾಗಿ ಏನೋ ಈ ಕಾಂಗ್ರೆಸ್ ಸರ್ಕಾರ ಬಂದಾಗ ಏನೋ ಫ್ರೀಯಾಗಿ ಸ್ವಲ್ಪ ₹1,000 ₹2,000 ಕರೆಂಟ್ ಉಪಯೋಗಿಸ್ತಾರೆ. ಅಥವಾ ₹2,000 ಅದು ಯಾರೋ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪಾಪ ಯಾರು ಹೆಂಗಸ್ರಿಗೆ ಬರುತ್ತೆ. ಮತ್ತು ಅದೇನೋ ಬಸ್ ಚಾರ್ಜ್ ಫ್ರೀ ಮಾಡಿದ್ದಾರೆ. ಇವರು ₹2,000 ಇವರೇನು ಹುಟ್ಟ ಶ್ರೀಮಂತರೇನಲ್ಲ ಈ ಶಿವಕುಮಾರು. ಇಷ್ಟು ವರ್ಷದಲ್ಲಿ ಕೋಟಿಗಟ್ಟಲೆ ದುಡ್ಡು ಮಾಡಿ ಎಲ್ಲಿಂದ ಬಂತು? ಎಲ್ಲ ಅಡ್ಡದಾರಿ ಹಿಡಿದ್ರೇ ದುಡ್ಡು ಬರೋದು. ಸರಿ ದಾರಿಲಿ ಹೋದರೆ ಅಷ್ಟೊಂದು ದುಡ್ಡು ಮಾಡೋಕ್ಕಾಗಲ್ಲ. ಅಡ್ಡದಾರಿಯಿಂದನೇ ಇಷ್ಟೊಂದು ದುಡ್ಡನ್ನು ಶಿವಕುಮಾರ್ ಅವ್ರು ಮಾಡಿದ್ದಾರೆ. ಅಡ್ಡದಾರಿ ಹಿಡಿದು ಮಾಡಿದ್ಮೇಲೆ ಏನೋ ಕರ್ನಾಟಕದವ್ರಿಗೆ ಸ್ವಲ್ಪ ಫ್ರೀ ಕೊಟ್ಟಿದ್ದಾರೆ ಅಂದರೆ ಬಿಟ್ಟಾಕಿ. ಅದಕ್ಕೆ ಯಾಕೆ ಅದ್ರ ಸಾಕ್ಷಿ ಕೊಡಿ, ಅದ್ರ ಕೊಡಿ ಅಂತ ಮತ್ತೆ ತಲೆ ತಿನ್ನೋದು, ಇದೆಲ್ಲ ಯಾಕೆ ಬೇಕು ಇವರಿಗೆ? ಇಲ್ಲ ಆ ಫ್ರೀ ಮಾಡಿರೋದನ್ನ ನಿಲ್ಲಿಸ್ಬಿಡಿ. ಯಾಕಂದರೆ ಶಿವಕುಮಾರಿಗೆ ಯಾರಿಗೂ ಕೊಟ್ಟು ರೂಢಿ ಇಲ್ಲ, ಎಲ್ಲ ತಗೊಂಡೇ ರೂಢಿ ಅನಿಸುತ್ತೆ. ನಿಲ್ಲಿಸ್ಬಿಡಿ. ಯಾಕೆ ಬೇಕು? ನೀವು ಕೊಡೋದು ಬೇಡ, ತಗೊಳ್ಳೋದು ಬೇಡ, ನಿಮಗೆ ಇದು ಎಲ್ಲ ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡೋದು ಬೇಡ.
ನಿಮ್ಗೆ ಕಾಂಗ್ರೆಸ್ ಅಂತೂ ಇನ್ನು ಮುಂದೆ ಕಾಂಗ್ರೆಸ್ ಯಾವತ್ತೂ ಕರ್ನಾಟಕದಲ್ಲಿ ಬರಲ್ಲ. ಯಾಕಂತಂದರೆ ಈ ಶಿವಕುಮಾರು ತಲೆ ಫುಲ್ಲು ತಿಂತಾಯಿದ್ದಾರೆ. ಆಮೇಲೆ ಫುಟ್ಪಾತಲ್ಲಿರೋ ವ್ಯಾಪಾರಿಗಳಿಗೆ ಫುಟ್ಪಾತಲ್ಲಿ ವ್ಯಾಪಾರ ಮಾಡೋದು ತಪ್ಪು. ಇಷ್ಟು ವರ್ಷದಿಂದ ಇವರು ಮಲ್ಕೊಂಡಿದ್ರ ಈ ಸರ್ಕಾರದವರು ಇಷ್ಟು ವರ್ಷ ಅವ್ರಿಗೆ ಫುಟ್ಪಾತಲ್ಲಿ ವ್ಯಾಪಾರ ಮಾಡೋಕ್ಕೆ ಕೊಟ್ಟರೆ ಯಾಕೆ? ಫುಟ್ಪಾತಲ್ಲಿ ಹೆಂಗೆ ವ್ಯಾಪಾರ ಮಾಡಿದ್ದಾರೆ ಆ ವ್ಯಾಪಾರಿಗಳು ಗೊತ್ತಾ? ಎಲ್ಲ ಪೊಲೀಸರಿಗೆ ಲಂಚ, ಆ BBMಪಿಯವರಿಗೆ ಲಂಚ ಕೊಟ್ಕೊಂಡು ಫುಟ್ಪಾತಲ್ಲಿ ಅವರು ವ್ಯಾಪಾರ ಮಾಡ್ಕೊಂಡು ಇದ್ದಾರೆ. ಇವಾಗ ಏಕಾಏಕಿ ಬಂದು ಎದ್ದೇಳ್ರಿ ಅಂದರೆ ಅವ್ರು ಎಲ್ಲಿಗೆ ಹೋಗಬೇಕು? ಫುಟ್ಪಾತಲ್ಲಿ ವ್ಯಾಪಾರ ಮಾಡೋರು ತಪ್ಪು. ಅಲ್ಲೆಲ್ಲ ಓಡಾಡೋಕ್ಕೆ, ಆಮೇಲೆ ರಸ್ತೆಗಳು ಬೆಂಗಳೂರಲ್ಲಿ ಚಿಕ್ಕ ಚಿಕ್ಕ ರಸ್ತೆಗಳು ತುಂಬ ಟ್ರಾಫಿಕ್ಕು, ಎಲ್ಲ ಕಡೆಯಿಂದನೂ ಇಲ್ಲಿ ಬಂದ್ಕೊಂಡು ತುಂಬ್ಕೊಂಡ್ಬಿಟ್ಟವ್ರೆ ಜನ, ತುಂಬ ಟ್ರಾಫಿಕ್ಕು. ಇರಲಿ ಫುಟ್ಪಾತ್ ಖಾಲಿ ಮಾಡಿಸ್ರಿ, ಆದರೆ ಏಕಾಏಕಿ ಒಂದೇ ದಿವ್ಸದಲ್ಲಿ ಬಂದು ಫುಟ್ಪಾತ್ ಖಾಲಿ ಮಾಡು ಅಂದರೆ ಯಾಕೆ? 1-2 ತಿಂಗಳು ಟೈಮ್ ಕೊಡಬೇಕು ಅವರಿಗೆಲ್ಲರಿಗೂ. ಹೋಗಿ ನೋಡಪ್ಪ ಫುಟ್ಪಾತ್ ಖಾಲಿ ಮಾಡಿರಿ, 2 ತಿಂಗಳಲ್ಲಿ ಖಾಲಿ ಮಾಡಿಲ್ಲ ಅಂದರೆ ಓಡಿಸ್ತೀವಿ ಅಂತ ಹೇಳಬೇಕು. ಅದ್ರ ಬಿಟ್ಬಿಟ್ಟು ಏಕಾಏಕಿ ಫುಟ್ಪಾತ್ ಖಾಲಿ ಮಾಡಿಸಿದ್ರೆ ಪಾಪ ಅವರು ಒಬ್ಬೊಬ್ಬರು ಚಿಕ್ಕ ಚಿಕ್ಕ ವ್ಯಾಪಾರಿಗಳಿರ್ತಾರೆ, ಅವ್ರು ಅದರಿಂದನೇ ಹೊಟ್ಟೆ ತುಂಬ್ಕೊಳ್ಳೋರು ಇರ್ತಾರೆ. 1-2 ತಿಂಗಳು ಟೈಮ್ ಕೊಟ್ಬಿಟ್ಟು ಫುಟ್ಪಾತ್ ಅವರಿಗೆ ಖಾಲಿ ಮಾಡಿಸ್ಬಿಡಿ, ಪರವಾಗಿಲ್ಲ. ಆದರೆ ಏಕಾಏಕಿ ಹೋಗಿ ಮಾಡಿಸ್ರೆ ಪಾಪ ಬಡವರು ಎಲ್ಲಿ ಹೋಗಬೇಕು? ಇವನ್ ರೈತರಿಗೂ ಅಷ್ಟೇ, ಅವ್ರಿಗೆ ಯಾಕೆ ಆ ಬಿಡದಿಯವರಿಗೆ ತ್ರಾಸು ಕೊಡ್ತಾ ಇದ್ದೀರಾ? ಆ ರೈತರು ಬೇಡ ಅಂದಮೇಲೆ ಬೇಡ ಬಿಡ್ರಿ. ಎಲ್ಲರೂ ಓದ್ಬಿಟ್ಟು ರೈತರೇ ಕಡಿಮೆ ಆಗಿದ್ದಾರೆ. ಅಂಥದ್ರಲ್ಲಿ ರೈತರು ತಾವು ಅಗ್ರಿಕಲ್ಚರ್ ಮಾಡ್ತೀವಿ ಅಂದಾಗ ಅವ್ರ ಲ್ಯಾಂಡನ್ನು ಮುಟ್ಟೋದು ತಪ್ಪು. DK ಮಾಡ್ತಾ ಇರೋದು ತುಂಬ ತುಂಬ ತಪ್ಪು.